ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶನಿವಾರ ಅನ್ನುವಂಥದ್ದು ಶ್ರೀ ಮಹಾವಿಷ್ಣುವನ್ನು ಆರಾಧಿಸುವಂಥ ಈ ಕಲಿಯುಗದ ಭಗವಂತನು ಎಲ್ಲ ಭಕ್ತಾದಿಗಳನ್ನು ಕೂಡ ನಮ್ಮ ಸಮಸ್ಯೆಗಳಿಗೆ ಆ ತಂದೆ ಉತ್ತರ ಕೊಡುವಂಥದ್ದು ಏಕೈಕ ಒಂದು ಮುಖ್ಯವಾದಂಥ ಒಂದು ದಿನ ಅಂತ ಹೇಳಿದ್ರೆ ಅದು ಶನಿವಾರ. ಏಕೆಂದರೆ ಭಗವಂತನಿಗೆ ಮೀಸಲಾಗಿರುವಂಥ ಈ ಅದ್ಭುತವಾದ ದಿನ ಅನ್ನುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಈ ದಿನ ನಾವು ಆಂಜನೇಯ ಸ್ವಾಮಿಯನ್ನು ಕೂಡ ಪೂಜೆ ಮಾಡ್ತೀವಿ, ಶನೇಶ್ವರರನ್ನು ಕೂಡ ಈ ದಿನ ಪೂಜೆ ಮಾಡೋದ್ರಿಂದ ಮುಖ್ಯವಾಗಿ ನಾವು ಸಣ್ಣದಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಕಲಿಯುಗದಲ್ಲಿ ಆಸೆಗಳು ಜಾಸ್ತಿ, ಹಾಗೆ ಅದನ್ನು ನಾವು ತೀರಿಸ್ಕೊಳ್ಳೋದಕ್ಕಾಗದೆ ಬಿಡೋದಕ್ಕೂ ಆಗದೆ ಸಮಸ್ಯೆಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಕಲಿಯುಗದ ಭಗವಂತನು ಶ್ರೀ ಮಹಾವಿಷ್ಣು ಆಗಿರೋದ್ರಿಂದ ಈ ಸಣ್ಣ ಪರಿಹಾರವನ್ನು, ಯಾಕಂದರೆ ಮಹಾವಿಷ್ಣುವನ್ನು ನಾವು ಆರಾಧನೆ ಮಾಡಬೇಕು ಅಂದರೆ ತುಳಸಿ ದಳಗಳು ಇಲ್ಲದೆ ಪೂಜೆ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಆ ರೀತಿ ಇರಬೇಕಾದ್ರೆ ಅಷ್ಟೊಂದು ವಿಶೇಷತೆ ಅನ್ನೋದು ಇದರಲ್ಲಿ ಇರೋದ್ರಿಂದ ಈ ರೀತಿ ಪವಿತ್ರವಾಗಿರುವಂಥ ತುಳಸಿ ಗಿಡದ ಹತ್ತಿರ ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ, ತುಳಸಿ ದೇವಿ ಬಂದು ಶ್ರೀ ಮಹಾಲಕ್ಷ್ಮಿಯೇ ಆಗಿರೋದ್ರಿಂದ ತಾಯಿಯನ್ನು ನಾವು ಈ ರೀತಿ ಕೇಳ್ಕೊಳ್ಳೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ, ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ, ನಮ್ಮ ಮನೆಯಲ್ಲಿ ಇರುವಂಥ ಎಷ್ಟೊಂದು ದೊಡ್ಡ ಸಮಸ್ಯೆಗಳಿದೆ, ದರಿದ್ರ ಅನ್ನೋದು ತುಂಬಿದೆ, ಬಡತನ ಅನ್ನೋದು ಕಾಡ್ತಾ ಇದೆ, ಅಂದುಕೊಂಡಿರುವ ಕೆಲಸಗಳು ಸರಾಗವಾಗಿ ನಡಿಬೇಕು ಅಂತ ನಾವು ಕೇಳಿಕೊಂಡು ಎಷ್ಟೋ ಜನಕ್ಕೆ ತುಂಬಾ ನಮ್ಮ ಹತ್ತಿರದವರೇ ನಮ್ಮ ಸಮಸ್ಯೆಗಳನ್ನು ಇನ್ನಷ್ಟು ಜಾಸ್ತಿ ಮಾಡುವಂಥದ್ದು, ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ, ಕೆಟ್ಟದ್ದನ್ನು ಬಯಸ್ತಾ ಇರ್ತಾರೆ, ಶತ್ರುಗಳು ಜಾಸ್ತಿ ಇರ್ತಾರೆ. ಅಂತಹ ಸಮಯಗಳಲ್ಲಿ ಯಾವುದೇ ಒಂದು ಶನಿವಾರ ನೀವು ಆಯ್ಕೆ ಮಾಡಿಕೊಂಡಿದ್ದೆ ಪೂಜೆಗೆ ಬಳಸದೇ ಇರುವಂಥ ತುಳಸಿ ಗಿಡ ಇರುತ್ತಲ್ವ, ಆ ತುಳಸಿ ಗಿಡದ ಹತ್ರ ಸ್ವಲ್ಪನೇ ಚಿಕ್ಕದಾಗಿ ನೀವು ಏನೂ ಡ್ಯಾಮೇಜ್ ಮಾಡದೆ ಸ್ವಲ್ಪ ಬೇರುಗಳನ್ನು ತಗೊಂಡಿದ್ದೆ ಅದನ್ನು ಶನಿವಾರ ಶ್ರೀ ಮಹಾವಿಷ್ಣು ಫೋಟೋ ಇದ್ದರೆ ಮನೆಯಲ್ಲಿ ಲಕ್ಷ್ಮೀ ಸಮೇತ ಆ ಒಂದು ಎಲೆಯ ಮೇಲೆ ಈ ಬೇರುಗಳನ್ನು ತೊಳೆದು ಇಟ್ಬಿಟ್ಟು ಕೇಳಿಕೊಂಡು ತಾಯಿತಗಳು ನಮಗೆ ಸಿಗುತ್ತೆ ಸ್ನೇಹಿತರೆ. ಖಾಲಿ ಎಲ್ಲ ಜಾಗಗಳಲ್ಲೂ ಕೂಡ ನಮಗೆ ಇದು ಅವೈಲೇಬಲ್ ಇರುತ್ತೆ. ಕೇಳಿಕೊಂಡು ಇದರ ಮೇಲೆ ಒಂದೊಂಚೂರು ಅರಿಶಿನ ಕುಂಕುಮ ಹಾಕಿ, ನಮಗೆ ಶತ್ರುಗಳು ತುಂಬ ಇದ್ದಾರೆ ಅದನ್ನು ದೂರ ಮಾಡು ತಾಯಿ, ಶತ್ರುಗಳಿಂದ ಬರ್ತಾ ಇರುವಂಥ ಕಷ್ಟಗಳನ್ನು ಪರಿಹಾರ ಮಾಡು ಅಂತ ಕೇಳಿಕೊಂಡು ಈ ಒಂದು ಬೇರುಗಳನ್ನು ಈ ತಾಯ್ತದಲ್ಲಿ ಹಾಕಿ ಅದನ್ನು ನೀವು ನಿಮ್ಮ ಕತ್ತಿಗೆ ಅಥವಾ ನಿಮ್ಮ ಕೈಗೆ ಹಾಕ್ಕೊಳ್ಬಹುದು. ಈ ರೀತಿ ಹಾಕ್ಕೊಂಡು ಒಂದು 3 ತಿಂಗಳು ಇದರ ಒಂದು ಶಕ್ತಿ ಅನ್ನೋದು ಇರುತ್ತೆ, ಹಾಕ್ಕೊಳ್ಬಹುದು. ನಾವು ಮನೆಯಲ್ಲೇ ನಾವೇ ರೆಡಿ ಮಾಡಿರೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯ ಸಮಸ್ಯೆಗಳಿಂದ ಹಿಡಿದು ಯಾರಾದರೂ ಏನೇ ಒಂದು ಸಮಸ್ಯೆಗಳು ಮಾಡಿದರೂ ಕೂಡ ಅವುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಬೇರುಗಳು ಸಹಾಯ ಮಾಡುತ್ತೆ. ಅದಕ್ಕೆ ನೀವು ಇದನ್ನು ಸಣ್ಣದಾಗಿ ಮಾಡಿಕೊಂಡು ನೋಡಿ. ನಾವು ಹೊರಗಡೆ ಏನಾದರೂ ಮಾಡಿಸೋಕ್ಕೋದ್ರೆ ಇಷ್ಟೊಂದು ದುಡ್ಡು ಕೇಳ್ತಾರೆ. ಸೇಮ್ ನಾವು ಇದೇ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು. ಶನಿವಾರ ನೀವು ಸಂಧ್ಯಾ ಸಮಯದಲ್ಲಿ ಸ್ವಲ್ಪ ಅರಿಶಿಣವನ್ನು ಉಂಡೆ ಮಾಡಿ ಇದನ್ನು ದೇವ್ರ ಮನೆಯಲ್ಲಿ ಲಕ್ಷ್ಮೀದೇವಿ ವಿಷ್ಣು ಫೋಟೋ ಇದ್ದರೆ ಪ್ಲೇಟಲ್ಲಿ ಇಟ್ಬಿಟ್ಟು ಇದರ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೂ ಗಂಧ ಅಕ್ಷತೆ ಹಾಕಿ ಕೇಳಿಕೊಂಡು ಇದನ್ನು ಏನಾದರೂ ನಿಮ್ಮ ತುಳಸಿ ಗಿಡದ ಹತ್ತಿರ ಇಟ್ಟಿದ್ದೆ ಆದರೆ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರುತ್ತೆ ಸ್ನೇಹಿತರೆ. ಇದನ್ನೇನು ಮುಚ್ಚಬೇಕು ಅಂತ ಇಲ್ಲ, ಎಂಥದೂ ಇಲ್ಲ. ಈ ರೀತಿ ಉಂಡೆ ಕಟ್ಟಬೇಕು, ಈ ರೀತಿ ಪ್ರಿಪೇರ್ ಮಾಡಿದ್ದೆ ನಾವು ತುಳಸಿ ಗಿಡದ ಹತ್ತಿರ ಇಟ್ಟು ಕೇಳ್ಕೊಳ್ಬೇಕು. ತಾಯಿ, ನಮಗೆ ಮಕ್ಕಳಾಗಿಲ್ಲ, ಮಕ್ಕಳ ಭಾಗ್ಯ ಕೊಡು, ಸಂತಾನ ಭಾಗ್ಯ ಕೊಡು, ಅಥವಾ ಮದುವೆ ಭಾಗ್ಯ ಕೊಡು, ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ, ನಮ್ಮ ಸುತ್ತಮುತ್ತ ಇರುವಂಥ ಯಾವುದೇ ರೀತಿಯ ಕಠಿಣಾತಿ ಕಠಿಣ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ದುಡ್ಡು ಕಾಸಿನ ಸಮಸ್ಯೆಗಳು ಏನಾದರೂ ಜಾಸ್ತಿ ಕಾಡ್ತಾ ಇದ್ದರೆ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಈ ಕಲಿಯುಗದಲ್ಲಿ ಏನಾದರೂ ಅತಿ ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ
ಅದು ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯದ ಸಮಸ್ಯೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಹಣದ ಅವಶ್ಯಕತೆ ಅನ್ನೋದು ತುಂಬಾ ಇರುತ್ತೆ. ಯಾಕಂದರೆ ನಾವು ದಿನನಿತ್ಯ ಕೂಡ ಏನಾದರೂ ಒಂದು ಪರ್ಚೇಸ್ ಮಾಡಿಕೊಳ್ಬೇಕು, ಏನಕ್ಕಾದರೂ ಆಗಿರಬಹುದು, ದುಡ್ಡಿನಿಂದ ಕೂಡಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೆ ಆದಾಯದ ಮಾರ್ಗಗಳು ಅನ್ನುವಂಥದ್ದು ನಮಗೆ ಒಂದನ್ನು ಮಾತ್ರ ನಂಬಿಕೊಂಡಿದ್ರೆ ಆಗೋದಿಲ್ಲ. ಈ ಜೀವನಕ್ಕೆ ಒಂದು 2-3 ಆದರೂ ಮಾಡ್ತಾ ಇರಬೇಕು. ಅದರ ಒಂದು ಐಡಿಯಾ ನಮ್ಗೆ ಗೊತ್ತಿಲ್ಲ, ಆದಾಯದ ಮಾರ್ಗಗಳು ನಮಗೆ ಬರ್ತಾ ಇಲ್ಲ, ಧನದ ದ್ವಾರಗಳು ತೆರೆದುಕೊಂಡಿಲ್ಲ. ಎಲ್ರಿಗೂ ಕೂಡ ಇರುತ್ತೆ ಸ್ನೇಹಿತರೆ. ಅದು ಕ್ಲೋಸ್ ಆಗಿದ್ದರೆ ನಾವು ಈ ರೀತಿ ಎಲ್ಲ ಕಷ್ಟಪಡಬೇಕಾಗುತ್ತೆ. ಆದರೆ ನಮಗೆಲ್ಲವೂ ಒಳ್ಳೆಯದಾಗುತ್ತೆ ಅಂತ ಏನಾದರೂ ಒಂದು ಸಾರಿ ಅನ್ನಿಸ್ಬಿಟ್ರೆ ಮಾತ್ರ ತಪ್ಪದೆ ಪ್ರತಿಯೊಂದು ಕೂಡ ನಮಗೆ ನಮ್ಮನ್ನು ಹುಡುಕೊಂಡು ಅದೃಷ್ಟ ಅನ್ನೋದು ಬರುತ್ತೆ. ಆ ಅದೃಷ್ಟ ಅನ್ನುವಂಥದ್ದು ನೋಡಿ ಈ ರೂಪದಲ್ಲಿ ನಾವು ಪರಿಹಾರ ಮಾಡಿಕೊಂಡಾಗ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರು ಅಷ್ಟೇ, ನಾವು ಆದಾಯದ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅಂದರೆ, ಅವಕಾಶಗಳು ಬರಬೇಕು ಅಂದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡು, ಆದಾಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿರುತ್ತೆ. ನೋಡಿ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅವ್ರಿಗೆ ಯಥೇಚ್ಛವಾಗಿ ದುಡ್ಡಿನ ಆಕರ್ಷಣೆ ಆಗುತ್ತೆ ಅಂತ ಹೇಳಬಹುದು. 5 ರೂಪಾಯಿ ಕಾಯಿನು ಅನ್ನುವಂಥದ್ದು ಎಲ್ಲರ ಹತ್ರನೂ ಸಿಗುತ್ತೆ. ನಮ್ಗೆ ಅದಕ್ಕೆ ಮುಂಚೆ ತಾಮ್ರದ ಕಾಯಿನ್ಸ್ ಇರುತ್ತಲ್ವ, ಅಂದರೆ ಅದರ ಮೇಲೆ ದೇವರ ಒಂದು ಇದು ಇರುತ್ತೆ. ನೀವು ಗಣಪತಿದಾಗಿರಬಹುದು, ಆಂಜನೇಯ ಸ್ವಾಮಿ, ಯಾವುದೇ ಕಾಯಿನ್ಸ್ ಇದ್ದರೂ ಪರವಾಗಿಲ್ಲ, ತಗೊಳ್ಬಹುದು. ಅದೇನಾದರೂ ನಿಮ್ಮ ಹತ್ರ ಇದ್ದರೆ ಅದನ್ನು ತಗೊಳ್ಳಿ. ಅಕಸ್ಮಾತ್ ನಮ್ಗೆ ಅದು ಯಾವುದು ಸಿಗ್ತಾ ಇಲ್ಲ ತಾಮ್ರದ್ದು ಅನ್ನುವಂಥವರಾದರೆ ಈ 5 ರೂಪಾಯಿ ಕಾಯಿನನ್ನು ತೊಳೆದು ಇಟ್ಕೊಳ್ಳಿ. ಲೋಹದಿಂದ ಮಾಡಿ ಇರ್ತಾರಲ್ವ, ಇದು ಕೂಡ ಗೋಲ್ಡ್ ಕಾಯಿನಲ್ಲೇ ಇರೋದರಿಂದ ನಮಗೆ ತುಂಬಾ ಸೇಮ್ ಇರುತ್ತೆ, ಒಳ್ಳೆ ಫಲ ಕೂಡ ಕೊಡುತ್ತೆ ಅಂತ ಹೇಳಬಹುದು. ಇದನ್ನು ನೀವು ತಗೊಳ್ಬೇಕಾದ್ರೆ ಮುಖ್ಯವಾಗಿ ತೊಳೆದುಬಿಟ್ಟು ಅರಿಶಿಣದ ನೀರು, ರೋಸ್ ವಾಟರು ಈ ರೀತಿ ಆ ನೀರಲ್ಲಿ ತೊಳೆದು ಪರಿಹಾರಕ್ಕೆ ತಗೊಳ್ಬೇಕು. ನಾವು ಹೇಗಂದರೆ ಹಾಗೆ ತಗೊಂಡ್ರೆ ಅದು ನೆಗೆಟಿವ್ ಎನರ್ಜಿ ಇರೋದರಿಂದ ನಮಗೆ ಯಾವುದೇ ರೀತಿ ನಾವು ಕೇಳಿಕೊಂಡ್ರೂ ವರ್ಕೌಟ್ ಆಗೋದಿಲ್ಲ. ಪರಿಹಾರ ಗೊತ್ತಿದೆ ಅಂತ ಹೇಳಿದ್ರೆ ಅದನ್ನು ಮಾಡುವಂಥ ವಿಧಾನ ಕೂಡ ನಾವು ತಿಳ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತಿಳ್ಕೊಂಡು ನಾವು ಅದನ್ನು ಅನುಷ್ಠಾನ ಮಾಡಬೇಕು, ಆಗ ಮಾತ್ರ ನಮಗೆ ಫಲ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇದನ್ನೆಲ್ಲವೂ ಕೂಡ ನೀವು ತುಳಸಿ ಗಿಡದ ಹತ್ರ ಈ ಕಾಯಿನನ್ನು ಒಂದು ಚೂರು ಮಣ್ಣನ್ನು ತೆಗೆದು ಅದರ ಒಳಗಡೆ ಇಟ್ಟು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಕೇಳಿಕೊಂಡು ಒಂದು ರಾತ್ರಿ ಬಿಟ್ಟುಬಿಡಿ. ಮಾರನೇ ದಿನ ನೀವು ಎದ್ದು ಕೈ ಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿನೋ ಇದನ್ನು ಎತ್ಕೊಂಡು ಮಣ್ಣೇನು ತೊಳೆಯೋದಕ್ಕೆ ಹೋಗ್ಬೇಡಿ. ಸೀದಾ ನಿಮ್ಮ ಪರ್ಸು, ನಿಮ್ಮ ವಾಲೆಟ್, ಬ್ಯಾಗ್ ಯಾವುದು ಇರುತ್ತೆ ನೋಡಿ ದುಡ್ಡಿಡುವಂಥದ್ದು ಪ್ರತಿದಿನ ಅದ್ರ ಒಳಗಡೆ ಇಟ್ಕೊಳ್ಳಿ. ಒಳ್ಳೆ ಬದಲಾವಣೆ ಅನ್ನೋದಾಗುತ್ತೆ. ಇಷ್ಟೇ ಸುಲಭ.